ಹಾಯ್ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ 10ನೇ ಮನೆಯಲ್ಲಿರುವಂಥ ಒಂದು ಅಧಿಪತಿ ಇರುವಂಥ ಒಂದು ಭಾವದ ಪ್ರಕಾರ ನಿಮ್ಮ ಒಂದು ವೃತ್ತಿ ಯಾವ ಥರ ಇರ್ತದೆ, ಯಾವ ಥರ ಒಂದು ಕೆಲಸ ನೀವು ಮಾಡ್ಬೋದು. 10ನೇ ಮನೆ ಅಧಿಪತಿ 10th ಲಾರ್ಡ್ ಇರುವಂಥ ಒಂದು ಭಾವದ ಪ್ರಕಾರ ನಿಮಗೆ ಯಾವುದೆಲ್ಲ ಒಂದು ಕೆಲಸ ಸೂಕ್ತ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊತಾ ಹೋಗೋಣ. ನಿಮಗಿದು ಸರಿಯಾಗಿ ನಿಮಗೆ ಅರ್ಥ ಆದರೆ ನೀವೇ ಕೂಡ ಚಾಯ್ಸ್ ಮಾಡ್ಕೋಬೋದು, ನಿಮ್ಮ ಜಾಬನ್ನು ನೀವೇ ಕೂಡ ಚಾಯ್ಸ್ ಮಾಡ್ಕೋಬೋದು. ಇಲ್ಲಿ 10ನೇ ಮನೆ ಅಧಿಪತಿ ಅಂತ ಹೇಳಿದ್ರೆ ಇದು ಲಗ್ನ 1 2 3 4 5 6 7 8 9 10. ಇಲ್ಲಿ 10ನೇ ಮನೆ ಅಧಿಪತಿ ಯಾರಾಗ್ತಾರೆ? ಶನಿ ಆಗ್ತಾರೆ. ಈ 10ನೇ ಮನೆ ಅಧಿಪತಿ ಎಲ್ಲಿ ಯಾವ ಭಾವದಲ್ಲಿದ್ದಾನೆ ಅಂತ ತಿಳ್ಕೊಂಡ್ರೆ ನಿಮಗೆ ನೀವು ಯಾವುದು ಜಾಬ್ ಮಾಡ್ಬೋದು ಅಥವಾ ನೀವು ಯಾವ ಕೆಲಸದಲ್ಲಿ ಇರುವಂಥ ಸಾಧ್ಯತೆ ಇರ್ತದೆ ಅಂತ ತಿಳ್ಕೊಬೋದು. ಈ 10ನೇ ಮನೆ ಅಧಿಪತಿ ಏನಾದರೂ ಇಲ್ಲಿ 10ನೇ ಮನೆ ಅಧಿಪತಿ ಶನಿ ಲಗ್ನದಲ್ಲಿ ಬಂದಾಗ ನೀವು ಸ್ವಂತ ಬಿಸ್ನೆಸ್ ಮಾಡ್ಬೋದು, ಓನ್ ಬಿಸ್ನೆಸ್ ಮಾಡ್ಬೋದು, ನೀವು ಸ್ವಂತ ಏನಾದರೂ ವ್ಯವಹಾರ ಮಾಡ್ಬೋದು, ಅಥವಾ ನೀವು ಮನೆಯಲ್ಲಿ ಕುಳಿತು ಮಾಡ್ಬೋದಂಥ ಒಂದು ಕೆಲಸವನ್ನು ಕೂಡ ಮಾಡ್ಬೋದು. 10ನೇ ಮನೆ ಅಧಿಪತಿ ಏನಾದರೂ 2ನೇ ಮನೆಗೆ ಬಂದಾಗ ಫೈನಾನ್ಸಿಯಲ್ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು, ಕಮ್ಯುನಿಕೇಷನ್ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು, ಬ್ಯಾಂಕಿಂಗ್ ಫೀಲ್ಡಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ. ಮತ್ತು ಕಾಲ್ ಸೆಂಟ್ರ್ ಈ ಥರ ಮಾತಿಗೆ ಸಂಬಂಧಪಟ್ಟಂಥ ಒಂದು ಕೆಲಸವನ್ನು ಮಾಡ್ಬೋದು. ವೃತ್ತಿಗೆ ಸಂಬಂಧಪಟ್ಟಂಥ ಮಾತಿಗೆ ಸಂಬಂಧಪಟ್ಟಂಥ ಒಂದು ಕೆಲಸ ಮಾಡುವಂಥ ಒಂದು ಸಾಧ್ಯತೆ ಜಾಸ್ತಿ ಇರ್ತದೆ. ನೆಕ್ಸ್ಟ್ 10ನೇ ಮನೆ ಅಧಿಪತಿ ಶನಿ ಏನಾದರೂ 3ನೇ ಮನೆಗೆ ಬಂದಾಗ ನಿಮ್ಮ ನೆರೆಹೊರೆಯಲ್ಲಿ ನಿಮ್ಮ ಒಂದು ಕೆಲಸ ಇರುವಂಥ ಸಾಧ್ಯತೆ ಇರ್ತದೆ. ನಿಮ್ಮ ನೆರೆಹೊರೆಯ ಜೊತೆ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ. ಕಮ್ಯುನಿಕೇಷನ್ ಮುಖಾಂತರ ಕೆಲಸ ಮಾಡುವಂಥ ಒಂದು ಸಾಧ್ಯತೆ ಇರ್ತದೆ. ಆಮೇಲೆ ಧೈರ್ಯಕ್ಕೆ ಸಂಬಂಧಪಟ್ಟಂಥ ಉದ್ಯೋಗ ಅಂತ ಆದರೆ ಪೊಲೀಸ್, ಮಿಲಿಟರಿ ಈ ಥರ ಒಂದು ಕೆಲಸವನ್ನು ಮಾಡುವಂಥ ಸಾಧ್ಯತೆ ಕೂಡ ಇರ್ತದೆ. ನಂತರ 10ನೇ ಮನೆ ಅಧಿಪತಿ ಏನಾದರೂ 4ನೇ ಮನೆಗೆ ಬಂದಾಗ ಲಕ್ಸುರಿ ವಿಷಯಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡ್ಬೋದು, ಬ್ಯಾಂಕಿಂಗ್ ರಿಲೇಟೆಡ್ ಕೆಲಸ ಮಾಡ್ಬೋದು, ಶಿಕ್ಷಕರಾಗಿ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ, ಪ್ರಾಥಮಿಕ ಶಿಕ್ಷಕರಾಗಿ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ. ಮತ್ತು ವೆಹಿಕಲ್ ಶೋರೂಮು, ವೆಹಿಕಲ್ ಮಾರಾಟ, ಭೂಮಿಗೆ ಸಂಬಂಧಪಟ್ಟಂಥ ಕೆಲಸಗಳು ಈ ಥರವಾದ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ. ಮತ್ತು ಕೇರಿಂಗಿಗೆ ಸಂಬಂಧಪಟ್ಟಂಥ ಉದ್ಯೋಗ, ನರ್ಸಿಂಗು, ಡಾಕ್ಟ್ರು ಈ ಥರವಾದಂಥ ಒಂದು ಕೆಲಸ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇರ್ತದೆ. ನಂತರ 10ನೇ ಮನೆ ಅಧಿಪತಿ ಶನಿ ಏನಾದರೂ ಪಂಚಮದಲ್ಲಿ ಬಂದಾಗ ಎಜುಕೇಷನಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡ್ಬೋದು, ಸೋಷಿಯಲ್ ಮೀಡ್ಯಾದಲ್ಲಿ ಸಂಬಂಧಪಟ್ಟಂಥ ಕೆಲಸ ಮಾಡ್ಬೋದು, ಯೂಟ್ಯೂಬ್, ಫೇಸ್ಬುಕ್ ಈ ಥರ ಸೋಷಿಯಲ್ ಮೀಡ್ಯಾಕ್ಕೆ ಸಂಬಂಧಪಟ್ಟಂಥ ಒಂದು ಕೆಲಸವನ್ನು ಮಾಡ್ಬೋದು. ಮತ್ತು ಮನೋರಂಜನಾ ಫೀಲ್ಡ್, ಸಿನಿಮಾ, ಆರ್ಟ್, ಸಿನಿಮಾ ಕ್ಷೇತ್ರ ಈ ಥರದ ಒಂದು ಕೆಲಸದಲ್ಲಿ ಮಾಡ್ಬೋದು. ನಂತರ ಸ್ಕಿಲ್, ನಿಮ್ಮೊಂದು ಸೃಜನಶೀಲತೆ ಇದರ ಬಗ್ಗೆ ಕೂಡ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ. 10ನೇ ಮನೆ ಅಧಿಪತಿ ಶನಿ ಏನಾದರೂ 6ನೇ ಮನೆಗೆ ಬಂದಾಗ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು. ಸೇವಾ ಕ್ಷೇತ್ರ ಅಂತ ಹೇಳಿದ್ರೆ ನರ್ಸು, ಡಾಕ್ಟ್ರು ಈ ಥರ. ನಂತರ ಪೊಲೀಸ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು. ಮತ್ತು ಕಾನೂನು ಕ್ಷೇತ್ರ, ವಕೀಲ, ಡಾಕ್ಟ್ರು ಈ ಥರ ಸೇವಾ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂಥ ಯಾವುದೆಲ್ಲ ಕೆಲಸ ಇರ್ತದೋ ಅದು ಪೂರ್ತಿ ಮಾಡ್ಬೋದು. ನಂತರ 10ನೇ ಮನೆ ಅಧಿಪತಿ ಶನಿ ಏನಾದರೂ 7ನೇ ಮನೆಗೆ ಬಂದಾಗ ಸೋಷಿಯಲಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ. ಸಮಾಜದಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಆ ಸಮಾಜದಲ್ಲಿ ಬೆರೆತು ಕೆಲಸ ಮಾಡುವಂಥ ವೃತ್ತಿ ಮತ್ತು ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು. ಈಗ 10ನೇ ಮನೆ ಅಧಿಪತಿ 7ನೇ ಮನೆಗೆ ಇದ್ದಾಗ ಬಿಸ್ನೆಸ್ಸಲ್ಲಿ ಕೂಡ ತುಂಬ ಸಕ್ಸಸ್ ಆಗಿ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ. ಆಮೇಲೆ 10ನೇ ಮನೆ ಅಧಿಪತಿ ಏನಾದರೂ 8ನೇ ಮನೆಗೆ ಬಂದಾಗ ತುಂಬ ಸ್ಟ್ರಗಲ್ ಇರುವಂಥ ಒಂದು ಉದ್ಯೋಗ ಅಂದರೆ ಈ ಪೊಲೀಸ್ ಕ್ಷೇತ್ರ, ಮಿಲಿಟರಿ ಈ ಥರ ತುಂಬ ಜೀವನದಲ್ಲಿ ತುಂಬ ಸ್ಟ್ರಗಲ್ ಇರುವಂಥ ಒಂದು ಉದ್ಯೋಗ ಅಂದರೆ ತಮಗೆ ಸ್ಪರ್ಧಾತ್ಮಕವಾಗಿರುವಂಥ ಒಂದು ಉದ್ಯೋಗದಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ. ಮತ್ತು ಕೆಲಸದಲ್ಲಿ ಸ್ವಲ್ಪ ಸ್ಟ್ರಗಲ್ ಇರ್ತದೆ. 10ನೇ ಮನೆ ಅಧಿಪತಿ ಏನಾದರೂ 9ನೇ ಮನೆಗೆ ಬಂದಾಗ ಟ್ರಾವೆಲ್ ಅಂದರೆ ಪ್ರಯಾಣಕ್ಕೆ ಸಂಬಂಧಪಟ್ಟಂಥ ಉದ್ಯೋಗ ಮಾಡ್ಬೋದು, ಸ್ಪಿರಿಚುವಲ್ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು, ಧಾರ್ಮಿಕತೆಯ ಬಗ್ಗೆ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ. 10ನೇ ಮನೆ ಅಧಿಪತಿ 10ನೇ ಮನೆ ಬಂದಾಗ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ. ಸರ್ಕಾರಿ ಕ್ಷೇತ್ರದಲ್ಲಿ ಗೌರ್ಮೆಂಟ್ ಫೀಲ್ಡಲ್ಲಿ 10ನೇ ಮನೆ ಅಧಿಪತಿ 10ನೇ ಮನೆ ಬಂದಾಗ ಮತ್ತು ತುಂಬ ಜನಪ್ರಿಯತೆ ಇರುವಂಥ ಉದ್ಯೋಗ ಅಂದರೆ
ಮ್ಯಾನೇಜ್ಮೆಂಟ್ ಈ ಥರ ಅಧಿಕಾರಿ ವಲಯದಲ್ಲಿ ಕೂಡ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ. 10ನೇ ಮನೆ ಅಧಿಪತಿ ಏನಾದರೂ 11ನೇ ಮನೆಗೆ ಬಂದಾಗ ಬಿಸ್ನೆಸ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು. ತುಂಬ ಪ್ರಾಫಿಟ್ ಇರುವಂಥ ಉದ್ಯೋಗದಲ್ಲಿ ಕೆಲಸ ಮಾಡ್ಬೋದು. 10ನೇ ಮನೆ ಅಧಿಪತಿ ಏನಾದರೂ 12ನೇ ಮನೆಗೆ ಬಂದಾಗ ತುಂಬ ರಹಸ್ಯ ವಿಷಯದಲ್ಲಿ ಕೆಲಸ ಮಾಡ್ಬೋದು. ತುಂಬ ದೂರದ ಸ್ಥಳದಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ. ನಿಮ್ಮ ಜನ್ಮ ಸ್ಥಳದಿಂದ ದೂರ ಸ್ಥಳದಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ. ಫಾರಿನ್ನಲ್ಲಿ ಕೂಡ ಕೆಲಸ ಮಾಡ್ಬೋದು. ಇದು 10ನೇ ಮನೆ ಅಧಿಪತಿ ವಿವಿಧ ಭಾವಗಳಲ್ಲಿ ಬಂದಾಗ ನಿಮಗೆ ಇರುವಂಥ ಒಂದು ವೃತ್ತಿ. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿ.